ಹಾಯ್ ಹಲೋ ಎವ್ರಿಬಡಿ ಸುಮುಖ ಈ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು 25th ನವೆಂಬರ್ 2021ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್. ನಿಮಗೆ ನಮ್ಮ ಚಾನೆಲ್ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋಗೆ ಸಂಬಂಧಿಸಿದ PDF ಅಥವಾ PPT ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಬ್ಲಾಗ್ ಸ್ಪಾಟ್ ಅಥವಾ ಟೆಲಿಗ್ರಾಮ್ ಲಿಂಕ್ನ ಮೂಲಕ ನೀವು ಖಂಡಿತ ಆಕ್ಸೆಸ್ ಅನ್ನು ಪಡ್ಕೊಬಹುದು. ಸೊ ಇಷ್ಟು ಹೇಳ್ತಾ ವಿ ಶಾಲ್ ಸ್ಟಾರ್ಟ್ ದಿ ಸೆಷನ್. ಸೊ ಇದು ನಿನ್ನೆಯ ಪ್ರಶ್ನೆಗಳು. ವರ್ಧಮಾನ್ ಅಭಿನಂದನ್ ಅವರಿಗೆ ಯಾವ ವರ್ಷಕ್ಕೆ ಯಾವ ಶೌರ್ಯ ಪ್ರಶಸ್ತಿಯನ್ನು ನೀಡಲಾಯಿತು? ದ ರೈಟ್ ಆನ್ಸರ್ ಇಸ್ ವೀರ್ ಚಕ್ರ ಇನ್ ದ ಇಯರ್ ಫಾರ್ ದ ಇಯರ್ 2020. ಸೊ ವೀರ್ ಚಕ್ರ ಹಿಯರ್ ಇಸ್ ದ ರೈಟ್ ಆನ್ಸರ್. ಎರಡನೇದು, ಹೂ ವಾಸ್ ಅವಾರ್ಡೆಡ್ ಮಹಾವೀರ್ ಚಕ್ರ ಫಾರ್ ದ ಇಯರ್ 2021 ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಬಿಕುಮಲ್ಲ ಸಂತೋಷ್ ಬಾಬು. ಹಾಗೆಯೇ ಹೌ ಮೆನಿ ಕಂಟ್ರೀಸ್ ಗ್ರಾಂಟ್ GSP ಪ್ರಿಫರೆನ್ಸಸ್ ಅಂತ ಇದೆ. ಸೊ ಹಿಯರ್ ದ ರೈಟ್ ನಂಬರ್ ಈಸ್ 15. ಸೊ ಎಲ್ಲ ವಿಷಯಗಳ ಬಗ್ಗೆ ನಿಮಗೆ ಹೆಚ್ಚುವರಿಯಾದ ಮಾಹಿತಿ ಬೇಕಿದೆ, ಖಂಡಿತವಾಗಿ ನಮ್ಮ ನಿನ್ನೆಯ ಅಥವಾ ಹಳೆ ವಿಡಿಯೋಸ್ಗಳನ್ನು ಹೋದರೆ ಅದರ ಬಗ್ಗೆ ಪರಿಪೂರ್ಣವಾದಂಥ ಇನ್ಫಾರ್ಮೇಶನ್ ನಿಮಗೆ ಸಿಗ್ತದೆ ಅಂತ ತಿಳಿಸ್ತಾ, ಈ ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟವರಲ್ಲಿ ಮೊದಲಿಗರು ಮಹೇಶ್ ನಾಯ್ಕರ್, ಎರಡನೇದು ಚಿನ್ಮಯ್ ಮೂರ್ತಿ ಆ್ಯಂಡ್ ಮೂರನೇದು ವೇಣುಗೋಪಾಲ್. ಸೊ ಸೂಪರ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು ಡಿಯರ್ ಸ್ಟೂಡೆಂಟ್ಸ್. ಹಾಗೆಯೇ ಕಾವ್ಯ MM, ಶಿವರಾಜ್, ವಿಜಯ್ ಮಹಾಂತೇಶ್ ಅಂಗಡಿ, ಮಹೇಶ್, ರಮೇಶ್ ಬುದಿಹಾಳ್, ಪ್ರಜ್ವಲ್ ಶೆಟ್ಟಿ, ಕೃಷ್ಣ ಗಂಗಾಪುರ್ ಆ್ಯಂಡ್ ರೇಖಾ NC. ಸೊ ಇವರುಗಳು ಕೂಡ ಈ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಇಷ್ಟು ಹೇಳ್ತಾ ಐ ಥಿಂಕ್ ಸೊ ಇಟ್ ಇಸ್ ಟೈಮ್ ಟು ಸ್ಟಾರ್ಟ್ ಆ ಸೆಷನ್. ಸೊ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ. ಹೂ ವಾಸ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವೆನ್ ಈಸ್ಟ್ ಪಾಕಿಸ್ತಾನ್ ಡಿಕ್ಲೇರ್ಡ್ ಇಟ್ಸ್ ಇಂಡಿಪೆಂಡೆನ್ಸ್ ಫ್ರಮ್ ವೆಸ್ಟ್ ಪಾಕಿಸ್ತಾನ್? ಪೂರ್ವ ಪಾಕಿಸ್ತಾನವು ಪಶ್ಚಿಮ ಪಾಕಿಸ್ತಾನದಿಂದ ತನ್ನ ಸ್ವಾತಂತ್ರ್ಯವನ್ನು ಘೋಷಿಸಿದಾಗ ಭಾರತ ಪ್ರಧಾನಮಂತ್ರಿ ಯಾರಾಗಿದ್ರು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಇಂದಿರಾ ಗಾಂಧಿ. ಸೊ ಈ ಪ್ರಶ್ನೆ ಇಲ್ಲಿ ಯಾತಕ್ಕೆ ಬಂತು ಅಂತ ಹೇಳಿದ್ರೆ, ಕೆಲವು ಐತಿಹಾಸಿಕ ವಿಷಯಗಳನ್ನು ಮೆಲುಕು ಹಾಕುವಂತ ಒಂದು ಪ್ರಯತ್ನವನ್ನು ಮಾಡುವ. ಸೊ ಇನ್ ದ ಇಯರ್ 1885, ಸೊ 1885ರ ವಿಷಯಕ್ಕೆ ಬರುವಾಗ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಹೌದಾ ಅಲ್ವಾ? ಸೊ ರಾಷ್ಟ್ರೀಯ ನ್ಯಾಷನಲ್ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಒಂದು ಸ್ಥಾಪನೆಯಲ್ಲಿ ಉಂಟಾಯಿತು. ಸೊ ಇದು ಸ್ವಾತಂತ್ರ್ಯ ಚಳುವಳಿಗೆ ಬಹಳಷ್ಟು ಒಂದು ಉತ್ತಮ ವೇದಿಕೆಯನ್ನೋದು ಸಿದ್ಧಪಡಿಸಿತು. ಸೊ ಆ ಸಂದರ್ಭದಲ್ಲಿ ಏನಾಯಿತು, ಬ್ರಿಟಿಷರು ಈ ಒಂದು ಚಳುವಳಿಯನ್ನು ಮಟ್ಟ ಹಾಕಲಿಕ್ಕೆ 1905ರಲ್ಲಿ ಪಾರ್ಟಿಷನ್ ಆಫ್ ಬೆಂಗಾಲ್ ಅಂತ ಹೇಳುವಂತ ಒಂದು ಕುತಂತ್ರ ಅಥವಾ ಆ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ಅವರು ಯೂಸ್ ಮಾಡ್ತಾರೆ. ಸೊ 1900 ಈ ಒಂದು ಬಂಗಾಳ ವಿಭಜನೆಯ ಆಧಾರದಲ್ಲಿ ಎರಡು ಪ್ರಾಂತ್ಯಗಳನ್ನು ಅವರು ಧರ್ಮದ ಆಧಾರದಲ್ಲಿ ಅವರು ಅದನ್ನು ವರ್ಗೀಕರಿಸ್ತಾರೆ. ಒಂದು ಪಶ್ಚಿಮ ಬಂಗಾಳ ಅಂತ ಹೇಳಿಬಿಟ್ಟು, ಈಗಿರುವಂತಹ ಪಶ್ಚಿಮ ಬಂಗಾಳ ಅಥವಾ ಪ್ರಿಡಾಮಿನೆಂಟ್ಲಿ ನಮ್ಮ ಪಶ್ಚಿಮ ಬಂಗಾಳದಲ್ಲಿರುವಂತಹ ಒಂದು ಭಾರತೀಯರು, ಹಾಗೂ ಇನ್ನೊಂದು ಪೂರ್ವ ಬಂಗಾಳ ಅಂತ ಹೇಳಿಬಿಟ್ಟು ಈಗಿನ ಬಾಂಗ್ಲಾದೇಶ ಇರುವಂತ, ಸೊ ಅಲ್ಲಿ ಇಸ್ಲಾಂ ಧರ್ಮವನ್ನು ಅನುಸರಿಸುವವರು ಅಥವಾ ಮುಸ್ಲಿಂ ಡಾಮಿನೇಟೆಡ್ ರೀಜನ್ ಅಂತ ಹೇಳಿ, ಸೊ ಈ ಧರ್ಮದ ಆಧಾರದಲ್ಲಿ ಈ ಎರಡು ರೀಜನ್ಸ್ ಅನ್ನು ಅವರು ಪಾರ್ಟಿಷನ್ ರೂಪದಲ್ಲಿ ಮಾಡ್ಕೊಳ್ತಾರೆ. ಆ ನಂತರ ಏನಾಗ್ತದೆ, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂತಹ ಸಂದರ್ಭದಲ್ಲಿ ಭಾರತ ಜೊತೆಯಲ್ಲಿ ಪಾಕಿಸ್ತಾನಗೂ ಕೂಡ ಸ್ವಾತಂತ್ರ್ಯ ಸಿಕ್ಬಿಡ್ತದೆ. ಸೊ ಇಲ್ಲಿ ಪಾಕಿಸ್ತಾನಕ್ಕೆ ಹೆಚ್ಚುವರಿಯಾಗಿ ಈ ಇಸ್ಲಾಂ ಡಾಮಿನೇಟೆಡ್ ಆಗಿರುವಂತಹ ಈ ಪೂರ್ವ ಬಂಗಾಳದ ಪ್ರಾಂತ್ಯ ಕೂಡ ಪಾಕಿಸ್ತಾನಕ್ಕೆ ಸೇರ್ತದೆ. ಓಕೆ, ಸೊ ಇದು ಪ್ರದೇಶವಾರು ಸ್ವಲ್ಪ ದೂರ ಇದ್ರೂ ಕೂಡ ಈ ಭಾಗ ಪಾಕಿಸ್ತಾನಕ್ಕೆ ಸೇರ್ಬಿಟ್ಟಿರ್ತದೆ. ಆದರೆ ಪಾಕಿಸ್ತಾನ ಕೆಲವೆಲ್ಲ ಒಂದು ರೀತಿಯ ಹೇರಿಕೆಗಳನ್ನು ಈ ಪೂರ್ವ ಪಾಕಿಸ್ತಾನದ ಮೇಲೆ ಮಾಡುವ ಕಾರಣದಿಂದಾಗಿ ಅವರೊಳಗೆ ಒಂದು ರೀತಿಯ ಅಸಮಾಧಾನ ಅಲ್ಲಿ ವ್ಯಕ್ತವಾಗ್ತದೆ. ಉದಾಹರಣೆಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ವೆಸ್ಟ್ ಪಾಕಿಸ್ತಾನ್ ಅಂತ ಹೇಳುವಂತ ಈ ಭಾಗದಲ್ಲಿ ಹೆಚ್ಚಾಗಿ ಅವರು ಉರ್ದು ಮಾತಾಡ್ತಾ ಇದ್ರೆ ಅದೇ ಭಾಷೆಯ ಹೇರಿಕೆಯನ್ನು ಇಲ್ಲಿ ಪೂರ್ವ ಬಂಗಾಳದಲ್ಲಿ ಅವರು ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಇಂಥ ಕೆಲವೆಲ್ಲ ಕಲ್ಚರಲ್ ಡಿಫ್ರೆನ್ಸಸ್ ಇಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಪೂರ್ವ ಪಾಕಿಸ್ತಾನದಲ್ಲಿ ಅಲ್ಲಿ ಸ್ವಲ್ಪ ಅಸಮತೋಲನ ಹಾಗೂ ಅಸಮಾಧಾನದ ಒಂದು ಪ್ರಕ್ರಿಯೆಗಳು ಉಂಟಾಗ್ತದೆ. ಸೊ ಲೇಟ್ 1960s, ಸೊ 1960ದ ಒಂದು ಆಚೆಗೆ ಈ ಒಂದು ಕೆಲವೆಲ್ಲ ಚಳುವಳಿ ರೂಪದ ಕೆಲವೆಲ್ಲ ಹೋರಾಟಗಳು ಅಲ್ಲಿ ಉಂಟಾಗ್ತದೆ. ಸೊ ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ 1971, ಓಕೆ, ಇನ್ ದ ಇಯರ್ 1971 ಮಾರ್ಚ್ 26ರಂದು ಶೇಖ್ ಮುಜಿಬಿರ್ ರೆಹಮಾನ್ ಅಂತ ಹೇಳುವಂತ ಇವರ ನೇತೃತ್ವದಲ್ಲಿ ಬಾಂಗ್ಲಾದೇಶವು ತನ್ನ ಸ್ವತಂತ್ರವನ್ನು ಘೋಷಿಸ್ತದೆ. ಓಕೆ, ಸೊ ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಪಾಕಿಸ್ತಾನವು ಇಲ್ಲಿ ಪಡೆಯನ್ನು ಕಳಿಸ್ತದೆ. ಇದನ್ನು ಮಟ್ಟ ಹಾಕ್ಲಿಕ್ಕೆ, ಅದನ್ನು ಸದೆ ಬಡಿಲಿಕ್ಕೆ ಅವರು ಪಡೆಯನ್ನು ಕಳಿಸ್ತಾರೆ. ಸೊ ಈ ಮಾರ್ಚ್ ಇಂದ ಸರಿಸುಮಾರು 1971ರ ಡಿಸೆಂಬರ್ ವರೆಗೆ ಈ ಒಂದು ರೀತಿಯ
ಯುದ್ಧದ ಒಂದು ಆಸ್ಪೆಕ್ಟ್ಗಳು ಈ ಪ್ರದೇಶದಲ್ಲಿ ನಡೀತದೆ. ಸೊ ಆ ಸಂದರ್ಭದಲ್ಲಿ ಜನರು ಕೂಡ ಹೆದರಿ ಸಾಕಷ್ಟು ಜನರು ಈ ಪ್ರಾಂತ್ಯದಿಂದ ಭಾರತಕ್ಕೆ ವಲಸೆ ಬರುವಂತ ಒಂದು ಪ್ರಕ್ರಿಯೆ ನಿರ್ಮಾಣ ಆಗ್ತದೆ. ಸೊ ಭಾರತಕ್ಕೆ ಈ ಸಂದರ್ಭದಲ್ಲಿ ಈ ಪೂರ್ವ ಪಾಕಿಸ್ತಾನದಿಂದ ಬರುವಂತ ನಿರಾಶ್ರಿತರನ್ನು ಮ್ಯಾನೇಜ್ ಮಾಡುವುದು ಅಥವಾ ಇಲ್ಲಿ ಆಲ್ರೆಡಿ ಉಂಟಾಗಿರುವಂತ ಈ ಒಂದು ಲಿಬರೇಷನ್ ಮೂವ್ಮೆಂಟ್ಗೆ ಸಪೋರ್ಟ್ ಕೊಡುವುದು ಅಂತ ಹೇಳುವಂತ ಎರಡು ದ್ವಂದ್ವದ ಒಂದು ಸಂದರ್ಭಗಳು ಅಲ್ಲಿ ನಿರ್ಮಾಣ ಆಗ್ತದೆ. ಸೊ ಆ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಿಯಾಗಿದ್ದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ವಲಸಿಗರಿಗೆ ಸಂಬಂಧಿಸಿದ ಒಂದು ವಿಷಯವನ್ನು ಹೊರತುಪಡಿಸಿ ಈ ಲಿಬರೇಷನ್ ಮೂವ್ಮೆಂಟ್ ಬಾಂಗ್ಲಾ ಅಂದ್ರೆ ಶೇಖ್ ಮುಜಿಬುರ್ ರೆಹಮಾನ್ ಅವರ ನೇತೃತ್ವದಲ್ಲಿ ಏನು ಈ ಒಂದು ಲಿಬರೇಷನ್ ಮೂವ್ಮೆಂಟ್ ಅಂಗವಾಗಿ ಅವರು ಒಂದು ರೀತಿಯ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿದ್ರು, ಆ ಪ್ರಾಸೆಸ್ಗೆ ಅವರು ಸಪೋರ್ಟ್ ಅನ್ನು ಮಾಡ್ತಾರೆ. ಅದನ್ನು ಬಾಂಗ್ಲಾದೇಶದವರು ಈಗಲೂ ಕೂಡ ನೆನೆಸ್ಕೊಳ್ತಾರೆ. ಸೊ ಅದರಿಂದಾಗಿ ಏನಾಯಿತು ಅಂತ ಹೇಳಿದ್ರೆ, ಮತ್ತು ಭಾರತದ ಕೆಲವೆಲ್ಲ ಒಂದು ರೀತಿಯ ಈ ಒಂದು ಹಸ್ತಕ್ಷೇಪದಿಂದಾಗಿ 1971ರಲ್ಲಿ 16ನೇ ಡಿಸೆಂಬರ್ ಅಂದು ಲೆಫ್ಟಿನೆಂಟ್ ಜನರಲ್ ಅಮೀರ್ ಅಬ್ದುಲ್ಲಾ ಖಾನ್ ನಿಯಾಜಿ ಅಂತ ಹೇಳುವವರು ಇನ್ಸ್ಟ್ರೂಮೆಂಟ್ ಆಫ್ ಸರೆಂಡರ್ ಅನ್ನು ಸೈನ್ ಮಾಡಿ ಅವರು ಆ ಒಂದು ಆರ್ಮಿಯನ್ನು, ಅಲ್ಲಿದ್ದಂತಹ ಒಂದು ಪಡೆಯನ್ನು ವಾಪಸ್ ಕಳಿಸ್ಕೊಳ್ತಾರೆ. ಸೊ ಆ ಸಂದರ್ಭದಲ್ಲಿ ಬಾಂಗ್ಲಾದೇಶ ಅಂತ ಹೇಳುವಂಥದ್ದು ಪರಿಪೂರ್ಣ ನಿಟ್ಟಿನಲ್ಲಿ ಅದು ಇಂಡಿಪೆಂಡೆಂಟ್ ಆಗ್ತದೆ. ಸೊ ಈ ಹಿನ್ನೆಲೆಯನ್ನು ನಾವಿಲ್ಲಿ ಯಾಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಬಾಂಗ್ಲಾದೇಶ ಆ ಶ್ರೀಮತಿ ಇಂದಿರಾ ಗಾಂಧಿ ಆ ಸಂದರ್ಭದಲ್ಲಿ ತೆಗೆದುಕೊಂಡಂತ ಸಪೋರ್ಟ್ ಇರ್ಬೋದು, ಅಥವಾ ಅವರು ಕೊಟ್ಟಂತ ಒಂದು ಹೆಚ್ಚುವರಿಯಾದಂತಹ ಒಂದು ನೈತಿಕ ಸಪೋರ್ಟ್ ಇಂದಾಗಿ ಮತ್ತು ಬೆಂಬಲದಿಂದಾಗಿ ಅವರಿಗೆ ಬಾಂಗ್ಲಾದೇಶದ ಹೈಯೆಸ್ಟ್ ಅವಾರ್ಡ್ ಅಥವಾ ಪ್ರಶಸ್ತಿ ಅಂತ ಅನ್ಸ್ಕೊಂಡಿರುವಂತ ಸ್ವಾಧೀನತಾ ಸಮ್ಮಾನನೋ ಅಂತ ಹೇಳುವಂತ ಆ ಒಂದು ಪ್ರಶಸ್ತಿಯನ್ನು ಅವರು 2011ರಲ್ಲಿ ಅವರಿಗೆ ಅವಾರ್ಡ್ ಮಾಡ್ತಾರೆ. ಸೊ ಅದನ್ನು ಅವರ ಸೊಸೆ ಶ್ರೀಮತಿ ಸೋನಿಯಾ ಗಾಂಧಿ ಅವರಲ್ಲಿ ಹೋಗಿ ರಿಸೀವ್ ಮಾಡ್ತಾರೆ. ಇಸ್ ಇಟ್ ಕ್ಲಿಯರ್? ಸೊ ಇದನ್ನು ನಮ್ಮ ಪ್ರಶ್ನೆಯಲ್ಲಿ ಯಾಕೆ ಹಾಕೊಂಡಿದ್ದೇವೆ ಅಂತ ಹೇಳಿದ್ರೆ, ಬಾಂಗ್ಲಾ ಭಾರತ ದೇಶದ ಮೈತ್ರಿ 50 ವರ್ಷಗಳ ಮೈತ್ರಿ ಅಂತ ಹೇಳುವಂತ ಒಂದು ಸಮಾವೇಶವನ್ನು ಇತ್ತೀಚೆಗೆ ಸೆಂಟರ್ ಫಾರ್ ಲ್ಯಾಂಡ್ ವಾರ್ಫೇರ್ ಸ್ಟಡೀಸ್ ಕ್ಲಾಸ್ ಅಂತ ಹೇಳುವಂತ ಸಂಸ್ಥೆ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ನವದೆಹಲಿಯಲ್ಲಿ 24 ನವೆಂಬರ್ ಅನ್ನೋದು ಆಯೋಜಿಸಿತು. ಸೊ ಆಯೋಜಿಸಿರುವ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಈ 50 years ಆಫ್ ಇಂಡಿಯಾ ಬಾಂಗ್ಲಾದೇಶ್ ಫ್ರೆಂಡ್ಶಿಪ್. ಸೊ ಇಂಡಿಯಾ ಬಾಂಗ್ಲಾದೇಶ್ ಫ್ರೆಂಡ್ಶಿಪ್ ಯಾವ ರೀತಿಯಲ್ಲಿತ್ತು, ಇಂಡಿಯಾ ಪಾಕಿಸ್ತಾನ್ ವಾರ್ 1971ಗೆ ಸಂಬಂಧಿಸಿದಾಗೆ ಅದರ ಹಿನ್ನೆಲೆ ಏನು ಅಂತ ಹೇಳುವಂತ ನಿಟ್ಟಿನಲ್ಲಿ ಈ ಒಂದು ಸಣ್ಣ ಇತಿಹಾಸದ ತುಣುಕನ್ನು ನಿಮಗೆ ಪರಿಚಯಿಸುವಂತಹ ಯತ್ನದಲ್ಲಿ ಈ ಪ್ರಶ್ನೆಯನ್ನು ನಾವು ಹಾಕಿದ್ದೇವೆ. ಸೊ ಐ ಹೋಪ್ ಸೊ ದಿಸ್ ವಾಸ್ ಇನ್ಫಾರ್ಮೇಟಿವ್ ವಿತ್ ರಿಗಾರ್ಡ್ ಟು ದಿಸ್ ಆಸ್ಪೆಕ್ಟ್. ಈಗ ಎರಡನೇ ಪ್ರಶ್ನೆ, ವೇರ್ ಈಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ದ ಇಂಟರ್ಪೋಲ್ ಲೊಕೇಟೆಡ್ ಅಂತ ಇದೆ. ಇಂಟರ್ಪೋಲ್ನ ಪ್ರಧಾನ ಕಚೇರಿ ಎಲ್ಲಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಲಿಯಾನ್. ಸೊ ಎಲ್ಲಿದೆ ಲಿಯಾನ್? ಲಿಯಾನ್ ಇದು ಫ್ರಾನ್ಸ್ನಲ್ಲಿ ಇರುವಂಥದ್ದು. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಇದನ್ನು ಪಾಪ್ಯುಲರ್ ಆಗಿ ನಾವು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್, ಅಂತಾರಾಷ್ಟ್ರೀಯ ಅಪರಾಧಿ ಪೊಲೀಸ್ ಸಂಘಟನೆ ಅಂತ ಹೇಳುವಂಥದ್ದು. ಇದನ್ನು ಕಾಮನ್ ಆಗಿ ನಾವು ಇಂಟರ್ಪೋಲ್ ಅಂತ ಕರೆಯುವಂಥದ್ದು. ಇದು ವಿಶ್ವವ್ಯಾಪ್ತಿಯಾಗಿರುವಂತಹ ಪೊಲೀಸ್ ಸಹಕಾರ ಮತ್ತು ಅಪರಾಧ ನಿಗ್ರಹಕ್ಕೆ ಸಂಬಂಧಿಸಿದ ಒಂದು ಅಂತಾರಾಷ್ಟ್ರೀಯ ಸಂಘಟನೆಯಾಗಿದ್ದು 1923ರಲ್ಲಿ ಇದು ಎಸ್ಟಾಬ್ಲಿಷ್ ಆಗಿತ್ತು. ಹಾಗೂ ಇದರ ಕೇಂದ್ರ ಕಚೇರಿ ಇರುವಂಥದ್ದು ಲಯಾನ್, ಫ್ರಾನ್ಸ್ ಅಲ್ಲಿ. ಹಾಗೂ ಇದು ವಿಶ್ವದ ಬಹುದೊಡ್ಡ ಅಥವಾ ಬೃಹತ್ ಆಗಿರುವಂತಹ ಅಂತಾರಾಷ್ಟ್ರೀಯ ಪೊಲೀಸ್ ಸಂಘಟನೆ. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ನ್ಯೂಸ್ ಡಿಯರ್ ಸ್ಟೂಡೆಂಟ್ಸ್. ಯಾಕಂತ ಹೇಳಿದ್ರೆ, ಇತ್ತೀಚೆಗೆ ಇಂಟರ್ಪೋಲ್ನ ಹೊಸ ಅಧ್ಯಕ್ಷರಾಗಿ ಅಹಮದ್ ನಾಸಿರ್ ಅಲ್ ರೇಸಿ ಅವರು ಸಿಲೆಕ್ಟ್ ಆಗಿದ್ದಾರೆ ಅಥವಾ ಅವರು ನೇಮಕಾತಿಯಾಗಿದ್ದಾರೆ. ಹಾಗೂ ಇವರು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಆ ದೇಶದವರು. ಅವರು ಈಗ ಇಂಟರ್ಪೋಲ್ನ ಹೊಸ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪೀಸ್ ಆಫ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಕರೆಂಟ್ ಅಫೇರ್ಸ್. ಈಗ ಮೂರನೇ ಪ್ರಶ್ನೆ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ವಾಸ್ ಇಂಟ್ರೊಡ್ಯೂಸ್ಡ್ ಟು ಹೆಲ್ಪ್ ದ ಪುವರ್ ಫೈಟ್ ದ ಬ್ಯಾಟಲ್ ಅಗೇನ್ಸ್ಟ್ COVID-19 ಅಂತ ಇದೆ. COVID-19 ವಿರುದ್ಧ ಹೋರಾಡಲು ಬಡವರಿಗೆ ಸಹಾಯ ಮಾಡಲು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನು ಪರಿಚಯಿಸಲಾಗಿದೆ ಅಂತ ಇದೆ. ಎರಡನೇ ಸ್ಟೇಟ್ಮೆಂಟ್ ನೋಡಿ, ಇಟ್ಸ್ ನೋಡಲ್ ಮಿನಿಸ್ಟ್ರಿ ಈಸ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ಇದರ ನೋಡಲ್ ಸಚಿವಾಲಯವು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆಯಾಗಿದೆ ಅಂತ ಎರಡನೇ ಸ್ಟೇಟ್ಮೆಂಟ್ ಇದೆ. ಸೊ ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ. ಓಕೆ, ಎ ಅಂದ್ರೆ ಸ್ಟೇಟ್ಮೆಂಟ್ ಒಂದು ಕರೆಕ್ಟ್ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಂತ ಹೇಳಿದ್ರೆ ಇದು ಪ್ರಮುಖವಾಗಿ COVID-19ಗೆ ಸಂಬಂಧಿಸಿದ ಹಾಗೆ ಬಡವರಿಗೆ ಆ ಸಹಾಯ ಮಾಡಲಿಕ್ಕೆ ಇದ್ದಂತ ಒಂದು ಅನ್ನ ಯೋಜನೆಯ ಒಂದು ಸ್ಕೀಮ್ ಇದು.
ಆದರೆ ಎರಡನೇ ಸ್ಟೇಟ್ಮೆಂಟ್, ಸೊ ಆಹಾರ ಅಂತ ಹೇಳುವಾಗ ಹೆಚ್ಚಾಗಿ ನಾವು ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂತಲೇ ನಾವು ತಿಳ್ಕೊಳ್ತೇವೆ. ಬಟ್ ಈ ಯೋಜನೆಗೆ ಸಂಬಂಧಿಸಿದ ನೋಡಲ್ ಮಿನಿಸ್ಟ್ರಿ ಇದೆಯಲ್ಲ, ಇಟ್ ಈಸ್ ನಾಟ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಬಟ್ ಇಟ್ ಈಸ್ ಫೈನಾನ್ಸ್ ಮಿನಿಸ್ಟ್ರಿ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗಿರ್ತದೆ. ಸೊ ಇಲ್ಲಿ ನಾವು ನೋಡ್ಬೋದು, ದ ನೋಡಲ್ ಮಿನಿಸ್ಟ್ರಿ ಇಸ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಅದಲ್ಲದೆ ಈ ಒಂದು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಇದೆಯಲ್ಲ, ಇದು 4 ಸ್ಕೀಮ್ಗಳಲ್ಲಿ ಅದನ್ನು ಆಪರೇಷನ್ ಆಗಿ ಅಂದ್ರೆ ಇಟ್ ವಾಸ್ ಆಪರೇಷನಲ್ ಫ್ರಾಮ್ ಇನ್ 4 ಡಿಫರೆಂಟ್ ಫೇಸಸ್. ಮೊದಲನೇದು ಏಪ್ರಿಲ್ ಟು ಜೂನ್ 2020, ಎರಡನೇದು ಜುಲೈ ಟು ನವೆಂಬರ್ 2020, ಥರ್ಡ್ ಫೇಸ್ ಮೇ ಟು ಜೂನ್ 2021, ಹಾಗೂ ಫೋರ್ತ್ ಫೇಸ್ ಇದೆಯಲ್ಲ ಅದು ಜುಲೈ ಟು ನವೆಂಬರ್ 2021. ಸೊ ಈ ಪ್ರಶ್ನೆಯನ್ನು ನಾವು ಇವತ್ತು ಯಾಕೆ ಹಾಕಿದ್ದೇವೆ ಅಂತ ಹೇಳಿದ್ರೆ, ಹಿಂದೂ ದಿನಪತ್ರಿಕೆಯಲ್ಲಿ ಒಂದು ವಿಶೇಷವಾಗಿ 5ನೇ ಹಂತವನ್ನು ಕೂಡ ಇತ್ತೀಚೆಗೆ ಯೂನಿಯನ್ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಕೊಟ್ಟಿದ್ದಾರೆ. ಅಂದ್ರೆ ಡಿಸೆಂಬರ್ 2020 ಮಾರ್ಚ್ 2022 ಫಾರ್ ಅನದರ್ ಪೀರಿಯಡ್ ಆಫ್ 4 months ಇದಕ್ಕೆ ಅಪ್ರೂವಲ್ ಸಿಕ್ಕಿದೆ. ಯಾವತ್ತಕ್ಕೆ ಅಪ್ರೂವಲ್? ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ. ಸೊ ಈ ಅನ್ನ ಯೋಜನೆಗಳಿಗೆ ಸಂಬಂಧಿಸಿದ ಇದು ಹೊಸ್ತು ಏನಾದ್ರೂ ಯೋಜನೆ ಇಲ್ಲ. ಯಾಕಂತ ಹೇಳಿದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಹೇಳುವಂತಹ ಸಿಸ್ಟಮ್ ಒಂದು ನಮ್ಮ ಇಂಡಿಯನ್ ಫುಡ್ ಸೆಕ್ಯೂರಿಟಿ ಸಿಸ್ಟಮ್ ಆಗಿ ಬಹಳಷ್ಟು ವರ್ಷಗಳ ಹಿಂದೆನೆ ಈ ನಮ್ಮ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಚಿವಾಲಯದ ಅಂಡರ್ ಅಲ್ಲಿ ಅದು ಕೆಲಸ ಮಾಡ್ತಾ ಇದೆ, ಅಥವಾ ಆ ಯೋಜನೆಯು ಅಸ್ತಿತ್ವದಲ್ಲಿ ಇತ್ತು. ಸೊ ಬೇಸಿಕಲಿ ಈ ಸಾರ್ವತ್ರಿಕ ವಿತರಣಾ ವ್ಯವಸ್ಥೆ ಇದೆಯಲ್ಲ, ಇದು ನಮ್ಮ ವರ್ಲ್ಡ್ ವಾರ್ II ಆ ಒಂದು ಯುದ್ಧದ ನಂತರ ಅದು ಇಂಟ್ರೊಡ್ಯೂಸ್ ಆಗಿತ್ತು, ವಾರ್ ಟೈಮ್ ರೇಷನಿಂಗ್ ಮೆಷರ್ ಆಗಿ. ಆ ನಂತರ 1992 ಏನಾಯಿತು ಅಂತ ಹೇಳಿದ್ರೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದನ್ನು ರಿವ್ಯಾಂಪ್ಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಆಗಿ ಅವರು ಲಾಂಚ್ ಮಾಡ್ತಾರೆ 1992. ಅಂದ್ರೆ ನವೀಕರಿಸಿದ ರೀತಿಯಲ್ಲಿ ಈ ಒಂದು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಲಾಂಚ್ ಮಾಡುವುದು. ಸೊ ಇದರ ಮುಖ್ಯ ಉದ್ದೇಶ ಎಷ್ಟು ಇತ್ತು, ಬಹಳಷ್ಟು ದುರ್ಗಮ ಮತ್ತು ಇನ್ಆಕ್ಸೆಸಿಬಲ್ ಇಲ್ಲದಂತಹ ಪ್ರದೇಶಗಳಲ್ಲಿ ಈ ಒಂದು ಆಹಾರ ವಿತರಣೆಯನ್ನು ನಿರ್ಗತಿಕ ವಲಯದ ಜನಗಳಿಗೆ ಅಥವಾ ನಮ್ಮ ಪ್ರಜೆಗಳಿಗೆ ಅಥವಾ ಜನಗಳಿಗೆ ಕೊಡುವಂಥದ್ದು. ಆ ನಂತರ ಏನಾಯಿತು, 1997 ಇನ್ ಜೂನ್ 1997 ಗವರ್ಮೆಂಟ್ ಆಫ್ ಇಂಡಿಯಾ ಲಾಂಚ್ ದ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಹೇಳಿಬಿಟ್ಟು. ಓಕೆ, ಸೊ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಡಿಯಲ್ಲಿ ಅವರು 2 ಕ್ಯಾಟಗರೀಸ್ ಅನ್ನು ಮಾಡ್ತಾರೆ, ಒಂದು APL ಕ್ಯಾಟಗರಿ ಮತ್ತು BPL ಕ್ಯಾಟಗರಿ ಅಂತ ಹೇಳಿಬಿಟ್ಟು. ಸೊ ಆ ಆಧಾರದಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಂಬಂಧಿಸಿದ ವಿತರಣಾ ವ್ಯವಸ್ಥೆಯನ್ನು ಅಥವಾ ಆಹಾರ ಸಾಮಗ್ರಿಗಳನ್ನು ಆ ವರ್ಗದ ಜನರಿಗೆ ಕಲ್ಪಿಸುವ ನಿಟ್ಟಿನಲ್ಲಿ ಅದನ್ನು ಮಾಡ್ತಾರೆ. ಅದಲ್ಲದೆ 2013 ಪಾರ್ಲಿಮೆಂಟ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ 2013 ಅನ್ನು ಕೂಡ ಅನಾಕ್ಟ್ ಮಾಡ್ತದೆ, ಹೌದಾ ಅಲ್ವಾ? ಸೊ ಇದರ ಉದ್ದೇಶ ಇಷ್ಟೇ, ದ ಆಕ್ಟ್ ರಿಲೈಸ್ ಲಾರ್ಜ್ಲಿ ಆನ್ ದ ಎಕ್ಸಿಸ್ಟಿಂಗ್ TPDS to deliver food grains as legal entitlements to poor households, and this marks a shift by making the right to food a justiciable act, right? ಸೊ ಹಾಗಾಗಿ 2013 ಕೂಡ ನಮ್ಮ ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013 ಅನ್ವಯ ಬಡ ಕುಟುಂಬಗಳಿಗೆ ಕಾನೂನುಬದ್ಧ ಅರ್ಹತೆಗಳ ಆಧಾರದಲ್ಲಿ ಆಹಾರ ಧಾನ್ಯಗಳನ್ನು ತಲುಪಿಸಲು ಇರುವಂತಹ TPDS ಸ್ಕೀಮನ್ನೇ ಇನ್ನೂ ಹೆಚ್ಚುವರಿಯಾದ ರೀತಿಯಲ್ಲಿ ಅದನ್ನು ಸಮರ್ಪಕವಾಗಿ ಅನ್ವಯ ಆಗುವಂತೆ ಅದನ್ನು ಈಗ ವಿತರಿಸ್ತಾ ಇದ್ದಾರೆ. ಸೊ ಇದೆಲ್ಲ ವಿಷಯಗಳನ್ನು ನಾವಿಲ್ಲಿ ಯಾತಕ್ಕೆ ಹಾಕಿದ್ದೇವೆ ಅಂತ ಹೇಳಿದ್ರೆ, ಒಂದು ಇಲ್ಲಿ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಂತ ಹೇಳಿದ್ರೆ ಇದು ಪ್ರಮುಖವಾಗಿ COVID-19 ವಿರುದ್ಧ ಹೋರಾಡಲು ಕೇಂದ್ರ ಸರ್ಕಾರ ತಂದಿರುವಂತಹ ಒಂದು ಅನ್ನ ಯೋಜನಾ ಸ್ಕೀಮ್. ಸೊ ಇನ್ನು ಅದು ಮಾರ್ಚ್ 2022 ತನಕ ಇದು ಅಸ್ತಿತ್ವದಲ್ಲಿ ಇರಲಿಕ್ಕಿದೆ. ಎರಡನೇ ಅಂಶ, ಇದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ನ ಅಂಡರ್ ಅಲ್ಲಿ ಬರುವಂತಹ ಒಂದು ಸ್ಕೀಮ್. ಅದಲ್ಲದೆ ಸಮರ್ಪಕವಾಗಿ ಆಹಾರ ಧಾನ್ಯಗಳು ವಿತರಣೆಗೊಳ್ಳುವಂತ ಈ ಒಂದು ವ್ಯವಸ್ಥೆಯು ಕೂಡ ನಮ್ಮ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ನ ಆಧಾರದಲ್ಲಿ ಇದು ಕೂಡ ಜನತೆಯಲ್ಲಿ ಆಗ್ತಾ ಇದೆ. Okay, so they are 2 different concepts. So I hope so you understood this question. ಈಗ 4ನೇ ಪ್ರಶ್ನೆ, ವಾಟ್ ಇಸ್ ಅ ಪ್ರೈಮರಿ ಮಿಷನ್ ಆಫ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಇದೆ. ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಅಡಿಯಲ್ಲಿ ಎಷ್ಟು ಭದ್ರತಾ ಪಡೆಗಳಿವೆ? ಸೊ ಇಲ್ಲಿ ಆಕ್ಚುಲಿ ಇಲ್ಲಿ ಅದರ ಟ್ರಾನ್ಸ್ಲೇಷನ್ ಆಗುವಾಗ ಇಲ್ಲಿ ಸ್ವಲ್ಪ ಹೆಚ್ಚುವರಿಯಾಗಿದೆ. ಸಿ, ವಾಟ್ ಇಸ್ ಅ ಪ್ರೈಮರಿ ಮಿಷನ್ ಆಫ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಇದೆ. ಓಕೆ, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಪ್ರಮುಖ ಉದ್ದೇಶ ಏನು ಅಂತ ಇದೆ. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ಸ್, ಬಂಡಾಯ ನಿಗ್ರಹ ಕಾರ್ಯಾಚರಣೆಗಳು ಅಂತ ಹೇಳಿಬಿಟ್ಟು. ಸೊ ಏನಿದು ಅಂತ ಹೇಳಿ ನಾವು ತಿಳ್ಕೊಂಡ್ಬಿಡುವಂತ ಪ್ರಯತ್ನ ಮಾಡುವ. ನೋಡಿ, ನಮ್ಮ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಅಂತ ಇದೆಯಲ್ಲ, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ 7 ಸೆಕ್ಯೂರಿಟಿ ಫೋರ್ಸಸ್ಗಳಿವೆ.
ಓಕೆ, ಅದು ನಮ್ಮ ಗೃಹ ಇಲಾಖೆ, ಕೇಂದ್ರ ಗೃಹ ಇಲಾಖೆ ಅಡಿಯಲ್ಲಿ ಬರುವಂಥದ್ದು. ದೇರ್ ಆರ್ 7 ಸೆಕ್ಯೂರಿಟಿ ಫೋರ್ಸ್ coming under the Central Armed Police Forces, which is under the authority of Ministry of Home Affairs. ಸೊ ಅವೆಲ್ಲ ಯಾವುದು? ಸೊ ಅದನ್ನು 2 ರೀತಿಯಲ್ಲಿ ನಾವು ಡಿವೈಡ್ ಮಾಡ್ಬೋದು ಈ 7 ಪಡೆಗಳನ್ನು. ಒಂದು ರೋ, ಅದರ ಉದ್ದೇಶ ಬಾರ್ಡರ್ ಗಾರ್ಡಿಂಗ್, ಅಂದ್ರೆ ನಮ್ಮ ಗಡಿಗಳ ಭದ್ರತೆಗೆ ಸಂಬಂಧಿಸಿದಾಗಿರುವಂತಹ ಒಂದು ಮಹತ್ವದಿಂದ ಅರಿತು. ಒಂದು ಅಸ್ಸಾಂ ರೈಫಲ್ಸ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಂಡೋ ಟಿಬೇಟನ್ ಬಾರ್ಡರ್ ಪೊಲೀಸ್ ಮತ್ತು ಸಹಸ್ರ ಸೀಮಾ ಬಲ್ ಅಂತ ಹೇಳಿಬಿಟ್ಟು. ಇನ್ನೊಂದಿದೆ ಕೌಂಟರ್ ಇನ್ಸರ್ಜೆನ್ಸಿ ಇಂಟರ್ನಲ್ ಸೆಕ್ಯೂರಿಟಿ ಮತ್ತು ಆಂಟಿ ಟೆರರಿಸಂಗೆ ಸಂಬಂಧಿಸಿದಾಗಿ ಬಂಡಾಯ ನಿಗ್ರಹ ಕಾರ್ಯಾಚರಣೆಗಳು, ಭಯೋತ್ಪಾದನಾ ನಿಗ್ರಹಕ್ಕೆ ಸಂಬಂಧಿಸಿದಾಗಿ ಇರುವಂತಹ ಒಂದು 3 ಪಡೆಗಳು. ಒಂದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಹಾಗೆಯೇ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಹಾಗೆಯೇ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳಿಬಿಟ್ಟು. ಈಗ ನಮ್ಮ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಈ CRPF ಅಂತ ಇದೆಯಲ್ಲ, ಯು ಕ್ಯಾನ್ ಸಿ ದಿಸ್ ಕ್ವೆಶ್ಚನ್ ಇಯರ್ ನೋಡಿ. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಅಂತ ಇದೆಯಲ್ಲ, ಈ ಪಡೆ ಇದರ ಉದ್ದೇಶ ಏನು ಅಂತ ಇತ್ತು. ಸೊ ಇದರ ಉದ್ದೇಶ ಏನು ಹೇಳಿ? ಕೌಂಟರಿಂಗ್ ಇನ್ಸರ್ಜೆನ್ಸಿ ಆರ್ ಇಂಟರ್ನಲ್ ಸೆಕ್ಯೂರಿಟಿ ಅಂಡ್ ಆಂಟಿ ಟೆರರಿಸಮ್ ಅಂತ ಹೇಳಿಬಿಟ್ಟು, ಬಂಡಾಯ ನಿಗ್ರಹ ಕಾರ್ಯಾಚರಣೆಗಳಿಗೆ ಸಂಬಂಧಿಸಿದಾಗೆ. ಯಾಕಂದ್ರೆ ಈ ಎಲ್ಲ ಪಡೆಗಳಿದೆಯಲ್ಲ, ದೀಸ್ ಆರ್ ರಿಲೇಟೆಡ್ ಟು ಬಾರ್ಡರ್ ಅನ್ನು ಗಾರ್ಡ್ ಮಾಡುವಂತ ನಿಟ್ಟಿನಲ್ಲಿ. ಸೊ ಈ 7 ಪಡೆಗಳ ಬಗ್ಗೆ ಒಂದು ಸಣ್ಣ ಮಾಹಿತಿ ಈ ನಮ್ಮ ಟೇಬಲ್ ಅಲ್ಲಿ ನಾವು ಕೊಟ್ಟಿದ್ದೇವೆ. ಸೊ ಅಸ್ಸಾಂ ರೈಫಲ್ಸ್ ಅಂತ ಹೇಳಿದ್ರೆ ಇದು 1835 ಅಲ್ಲಿ ಇದು ಎಸ್ಟಾಬ್ಲಿಷ್ ಆಗಿರುವಂಥದ್ದು, ಅಂಡ್ ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ದ ಓಲ್ಡೆಸ್ಟ್ ಆಫ್ ಆಲ್ ದ ಪ್ಯಾರಾಮಿಲಿಟರಿ ಫೋರ್ಸಸ್. ಹಾಗೂ ಇದರ ಮುಖ್ಯ ಉದ್ದೇಶ ನಾರ್ತ್ ಈಸ್ಟ್ ಇಂಡಿಯಾ, ಇಲ್ಲಿ ಕೌಂಟರ್ ಇನ್ಸರ್ಜೆನ್ಸಿ ಮತ್ತು ಬಾರ್ಡರ್ ಸೆಕ್ಯೂರಿಟಿ ಆಪರೇಷನ್ಸ್ಗೆ ಸಂಬಂಧಿಸಿದ್ದು. ದೆನ್ ಯು ಹ್ಯಾವ್ ದ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇದು 1965 ಫಸ್ಟ್ ಡಿಸೆಂಬರ್ಗೆ ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಇದು ಪ್ರಮುಖವಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಸಂಬಂಧಿಸಿದ ನಮ್ಮ ಲ್ಯಾಂಡ್ ಬಾರ್ಡರ್ಸ್ ಅನ್ನು ಗಾರ್ಡ್ ಮಾಡ್ತದೆ. ಹಾಗೆಯೇ ITBP ಆರ್ ಇಂಡೋ ಟಿಬೇಟನ್ ಬಾರ್ಡರ್ ಪೊಲೀಸ್, ಇದು 1962 ಅಕ್ಟೋಬರ್ 24ಗೆ ರೇಸ್ ಅಥವಾ ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಇದು ಕೂಡ ಅಷ್ಟೇ ಇಂಡೋ ಚೈನಾ ಬಾರ್ಡರ್ ಅದನ್ನು ಗಾರ್ಡ್ ಮಾಡಲಿಕ್ಕೆ ಇಟ್ ಇಸ್ ಡಿಪ್ಲಾಯ್ಡ್. ಹಾಗೆಯೇ ಸಹಸ್ರ ಸೀಮಾ ಬಲ್, ಇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆನ್ ಮಾರ್ಚ್ 1963. ಇದು ಇಂಡೋ ನೆಪಾಲ್ ಅಂಡ್ ಇಂಡೋ ಭೂತಾನ್ ಬಾರ್ಡರ್ಸ್ ಅನ್ನು ಗಾರ್ಡ್ ಮಾಡುವಂತ ಹೊಣೆಗಾರಿಕೆ ಇದೆ. ಅಂಡ್ ಆಲ್ಸೋ ಯು ಹ್ಯಾವ್ ದ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, CISF. ಇದು 1969ನಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಹಾಗೂ ಇದು ಹೆಚ್ಚುವರಿಯಾಗಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಏರ್ಪೋರ್ಟ್ಸ್, ಸ್ಪೆಷಲ್ ಎಕನಾಮಿಕ್ ಝೋನ್, ಸೊ ಇಲ್ಲಿ ಎಲ್ಲ ಒಂದು ರೀತಿಯ ಸೆಕ್ಯೂರಿಟಿ ಕವರ್ ಅನ್ನು ಕೊಡುವಂತಹ ಒಂದು ಪಡೆ. ಹಾಗೆಯೇ ಯು ಹ್ಯಾವ್ ದ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಇದು ನಾವು ನಮ್ಮ ಪ್ರಶ್ನೆಯಲ್ಲಿ ಹಾಕೊಂಡಿರುವಂಥದ್ದು. ಸೊ ಈ ಪಡೆ ಇದೆಯಲ್ಲ, CRPF ಆಕ್ಟ್ ಅದರ ಮೂಲಕ 1949ಗೆ ಇದು ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಹಾಗೂ ಇದರ ಪ್ರಮುಖ ಉದ್ದೇಶ, ದ ಪ್ರೈಮರಿ ಮಿಷನ್ ಆಫ್ ದ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಇಸ್ ಟು ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ಸ್. ಹಾಗೆಯೇ ವಿ ಹ್ಯಾವ್ ದ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, ಸೊ ಇದು ಕೂಡ 1986ಗೆ ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಅಂಡ್ ಆಲ್ಸೋ ಇಟ್ ಆಕ್ಟ್ಸ್ ಆರ್ ಇಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಇಸ್ ಟು ಆಕ್ಟ್ ಆಸ್ ಅ ಕೌಂಟರ್ ಟೆರರಿಸಂ ಯೂನಿಟ್. ಸೊ ನಾನು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸುವಾಗ ಈ ಒಂದು ಪಡೆಗಳ ಬಗ್ಗೆ ಪ್ರಶ್ನೆಗಳು ಕೂಡ ಬಹುತೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಗಮನಿಸಿದ್ದೇನೆ. ಸೊ ಹೋಪ್ ಸೊ ದಿಸ್ ಪರ್ಟಿಕ್ಯುಲರ್ ಟೇಬಲ್ ವಿಲ್ ಗಿವ್ ಯು ಸಮ್ ಇಮ್ಮೆನ್ಸ್ ಇನ್ಫಾರ್ಮೇಶನ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್. ಸೊ ಈ ಪ್ರಶ್ನೆಯನ್ನು ನಾವು ಯಾತಕ್ಕೋಸ್ಕರ ಹಾಕಿದ್ದೇವೆ, ಅದು ಪ್ರಶ್ನೆ ನಿಮ್ಮೆಲ್ಲರಿಗೂ ಕೂಡ ಬರಬೇಕು. ಯಾಕಂದ್ರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಇದೆಯಲ್ಲ, ಅಂದ್ರೆ ನಮ್ಮ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ, ಅದು ಇತ್ತೀಚೆಗೆ ಒಂದು ಪ್ರಕಟಣೆ ಅಥವಾ ಡೇಟಾವನ್ನು ಕೊಟ್ಟಿದೆ. ಈ ವರ್ಷ ಸರಿಸುಮಾರು 80% ಅಷ್ಟು ಭಯೋತ್ಪಾದಕರನ್ನು ಕಾಶ್ಮೀರ್ ವ್ಯಾಲಿಯಲ್ಲಿ ಅವರು ಸದೆ ಬಡಿದಿದ್ದಾರೆ ಅಂತ ಹೇಳುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂಡ್ ಆಲ್ಸೋ ದ CRPF is one of the largest central forces that is deployed in the valley for the counter-terrorism operations along with Jammu and Kashmir police and the army. And the 5th question, ಕೆಳಗಿನವುಗಳಲ್ಲಿ ಯಾವುದು ಆನುವಂಶಿಕ ರಕ್ತದ ಅಸ್ವಸ್ಥತೆಯಾಗಿದೆ? Which of the following is a genetic blood disorder? And here the right answer is option D, that is thalassemia. Okay, so this is the right answer. So what is thalassemia? So thalassemia is basically a genetic blood disorder that causes the body to have less hemoglobin than normal. ಸೊ ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ದೇಹದಲ್ಲಿ 3 ಪ್ರಮುಖ ರೀತಿಯ ಕೋಶಗಳಿದೆ. ಒಂದು ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಕಿರುತಟ್ಟೆಗಳು ಅಂತ ಹೇಳಿಬಿಟ್ಟು. ಸೊ ಇದರಲ್ಲಿ ಈ ರೆಡ್ ಬ್ಲಡ್ ಕಾರ್ಪಸಲ್ಸ್ ಇದೆಯಲ್ಲ, ಒಂದು ಇದರ ಉದ್ದೇಶ ಅಥವಾ ಪ್ರಮುಖವಾದಂತ ಕಾರ್ಯ ಏನು ಅಂತ ಹೇಳಿದ್ರೆ ರಕ್ತಕ್ಕೆ ಒಂದು ಕೆಂಪು ಬಣ್ಣವನ್ನು ಕೊಡುವಂಥದ್ದು. ಯಾಕಂತ ಹೇಳಿದ್ರೆ ಇದರಲ್ಲಿ ಹೆಮೋಗ್ಲೋಬಿನ್ ಅಂತ ಹೇಳುವಂತ ಒಂದು ಪಿಗ್ಮೆಂಟ್ ಕೂಡ ಇರ್ತದೆ. ಬೇಸಿಕಲಿ ಇಟ್ ಇಸ್ ಅ ಪ್ರೋಟೀನ್. ಸೊ ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ರಕ್ತದಲ್ಲಿನ ಒಂದು ಆಮ್ಲಜನಕವನ್ನು ಪ್ರತಿ ಒಂದು ಕೋಶಗಳಿಗೆ ತಲುಪಿಸ್ಲಿಕ್ಕೆ ಇದು ಸಹಾಯ ಮಾಡುವಂತ ಒಂದು ಅಂಶ. ಸೊ ಹಾಗಾಗಿ ಈ ಹೆಮೋಗ್ಲೋಬಿನ್
ಹೆಚ್ಚಾಗಿ ನೋಡಿ ನಾರ್ಮಲ್ ಪೇಷಂಟ್ಸ್ಗಳಲ್ಲಿ ಹೆಮೋಗ್ಲೋಬಿನ್ ಕಡಿಮೆ ಆದರೆ ನಮಗೆ ಬೇರೆ ಬೇರೆ ರೀತಿಯ ಒಂದು ಮೆಡಿಕೇಶನ್ಸ್ ಅಥವಾ ನ್ಯೂಟ್ರಿಯೆಂಟ್ಸ್ಗಳ ಮೂಲಕ ಇದನ್ನು ಹೆಚ್ಚಳ ಅಥವಾ ಆಹಾರದ ಮೂಲಕ ಕೂಡ ನಮಗೆ ಹೆಚ್ಚಳವನ್ನು ಮಾಡ್ಕೊಬಹುದು. ಆದರೆ ಥಾಲೆಸೀಮಿಯಾ ಎಂಥ ಒಂದು ಅನುವಂಶೀಯವಾದಂಥ ಒಂದು ಬ್ಲಡ್ ಡಿಸಾರ್ಡರ್ ಅಂತ ಹೇಳಿದ್ರೆ ಅವರ ಜೀನ್ಸ್ ಅಲ್ಲಿ ಅನುವಂಶಿಕವಾಗಿ ಬಂದಿರುವಂತಹ ಜೆನೆಟಿಕ್ ಡಿಸಾರ್ಡರ್ ಹೇಗಿರ್ತದೆ ಅಂತ ಹೇಳಿದ್ರೆ ಅವರ ಜೀನ್ಸ್ ಅಲ್ಲಿ ಈ ಹೆಮೋಗ್ಲೋಬಿನ್ ಅನ್ನು ನಿರ್ಮಾಣ ಮಾಡುವಂತ ಆ ಒಂದು ಜೆನೆಟಿಕ್ ಅಂಶ ಇದೆಯಲ್ಲ ಅದೇ ಅವರಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಅವರ ದೇಹದಲ್ಲಿ ಕಡಿಮೆ ಮಟ್ಟದ ಈ ಒಂದು ಕೆಂಪು ರಕ್ತ ಕಣಗಳು ಉತ್ಪಾದನೆ ಆಗ್ತದೆ ಹಾಗೂ ಕಡಿಮೆ ಮಟ್ಟದ ಹೆಮೋಗ್ಲೋಬಿನ್ ಕೂಡ ಉತ್ಪತ್ತಿ ಆಗ್ತದೆ. ಸೊ ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಥಾಲೆಸೀಮಿಯಾದಲ್ಲಿ ಬರುವಂತ ಅಥವಾ ನರಳುವಂತ ರೋಗಿಗಳು ಹೆಚ್ಚಾಗಿ ತುಂಬಾನೇ ಫೆಟೀಗ್ ಮತ್ತೆ ತುಂಬಾನೇ ಎನೇಮಿಕ್ ಕಂಡೀಷನ್ ಅಲ್ಲಿ ಇರ್ತಾರೆ. ಸೊ ಇವರಿಗೆ ಒಂದೇ ಒಂದು ಪರ್ಯಾಯ ಮಾರ್ಗ ಏನು ಅಂತ ಹೇಳಿದ್ರೆ ಫ್ರೀಕ್ವೆಂಟ್ ಆಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅನ್ನು ಮಾಡ್ಕೊಳ್ಳುವಂಥದ್ದು. ಸೊ ದೀಸ್ ಪೇಷಂಟ್ಸ್ ಹ್ಯಾವ್ ಟು ಅಂಡರ್ಗೋ ಫ್ರೀಕ್ವೆಂಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಥೆರಪಿ. ಸೊ ಇದರಿಂದಾಗಿ ಏನಾಗ್ತದೆ ಅವರಲ್ಲಿ ಒಂದು ಸೈಡ್ ಎಫೆಕ್ಟ್ ಉಂಟಾಗ್ತದೆ. ಎಕ್ಸೆಸ್ ಕಬ್ಬಿಣ ಅಥವಾ ಎಕ್ಸೆಸ್ ಅಯನ್ ಇದೆಯಲ್ಲ ಅವರ ದೇಹದಲ್ಲಿ ಅಕ್ಯುಮುಲೇಷನ್ ಆಗ್ಕೊಂಡು ಹೋಗ್ತದೆ. ಸೊ ಅದಕ್ಕೊಂದು ಪರ್ಯಾಯ ಮಾರ್ಗ ಇದೆ. ಏನಂತ ಹೇಳಿದ್ರೆ ಡೆಸ್ಫೆರಲ್ ಅಂತ ಹೇಳುವಂತ ಒಂದು ಚುಚ್ಚುಮದ್ದು, ಒಂದು ವ್ಯಾಕ್ಸಿನ್ ಅಥವಾ ಮಾತ್ರೆಗಳನ್ನು ಅವರು ತೆಗೆದುಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅವರ ದೇಹದಲ್ಲಿರುವಂತಹ ಈ ಎಕ್ಸೆಸ್ ಅಯನ್ ಇದೆಯಲ್ಲ ಅದು ರಿಮೂವ್ ಆಗ್ತದೆ, ಅಂದ್ರೆ ಅದು ಹೊರಗೆ ಹೋಗ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಅಂದ್ರೆ ಯೂರಿನ್ ಮೂಲಕ ಹೀಗೆಲ್ಲ ಅದು ಹೊರಗೆ ಹೋಗ್ತದೆ. ಸೊ ಇದು ಡೆಸ್ಫೆರಲ್ ಮಾತ್ರೆ ಅಥವಾ ಡೆಸ್ಫೆರಲ್ ವ್ಯಾಕ್ಸಿನ್ ಇದೆಯಲ್ಲ ಈಗ ಶಾರ್ಟೇಜ್ ಅಲ್ಲಿ ಇದೆ ಅಂತ ಹೇಳಿಬಿಟ್ಟು ಹಿಂದೂ ದಿನಪತ್ರಿಕೆಯಲ್ಲಿ ಆ ಪ್ರಕಟಣೆಯಲ್ಲ ಆ ಮಾಹಿತಿಯನ್ನು ತಿಳಿಸಿದ್ದಾರೆ. The shortage of drug hits the thalassemia patients and Desferal, which is used to remove the excess iron from the body that accumulates as a result of frequent blood transfusion, and if not taken regularly, the excess iron will damage the vital organs. Now, please understand this properly. ಸೊ ಈ ಡೆಸ್ಫೆರಲ್ ಅಂತ ಹೇಳಿದ್ರೆ ಖಂಡಿತವಾಗಿ ಥಾಲೆಸೀಮಿಯಾಗೆ ಇರುವಂತಹ ಒಂದು ಮೆಡಿಕೇಶನ್ ಅಲ್ಲ. ಥಾಲೆಸೀಮಿಯಾದಲ್ಲಿ ಉಂಟಾಗುವಂತ ಎಕ್ಸೆಸ್ ಅಯನ್ ಅಕ್ಯುಮುಲೇಷನ್ ಅನ್ನು ತೆಗೆದು ಹಾಕ್ಲಿಕ್ಕೆ ಈ ಡೆಸ್ಫೆರಲ್ ಅಂತ ಹೇಳುವಂತಹ ಒಂದು ಮೆಡಿಕೇಶನ್ ಬೇಕಾಗ್ತದೆ. ಸೊ ಈಗ ಡೆಸ್ಫೆರಲ್ ಬಹಳಷ್ಟು ಶಾರ್ಟೇಜ್ ಆಗಿರುವ ಕಾರಣ ಥಾಲೆಸೀಮಿಯಾ ಪೇಷಂಟ್ಸ್ ಗಳಿಗೆ ಬಹಳಷ್ಟು ಇದರಿಂದ ಅಡ್ವರ್ಸ್ ಆಗಿ ಎಫೆಕ್ಟ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಿಗದಿತ ಸಮಯದಲ್ಲಿ ಇದು ಅವರಿಗೆ ಸರಿಯಾದ ರೀತಿಯಲ್ಲಿ ಅಡ್ಮಿನಿಸ್ಟರ್ ಮಾಡದೆ ಹೋದ್ರೆ ಅವರ ದೇಹದಲ್ಲಿ ಹೆಚ್ಚಿನ ಕಬ್ಬಿಣ ಅಕ್ಯುಮುಲೇಟ್ ಆಗಿ ಇದು ಬೇರೆ ಬೇರೆ ನಮ್ಮ ಮೂಲಭೂತವಾಗಿರುವಂತಹ ಒಂದು ಅಂಗಾಂಗಗಳಿಗೆ ಇದು ತೊಂದರೆ ಆಗ್ತದೆ. ಇಟ್ ವಿಲ್ ಡ್ಯಾಮೇಜ್ ದ ವೈಟಲ್ ಆರ್ಗನ್ಸ್. ಸೊ ಪ್ಲೀಸ್ ರಿಮೆಂಬರ್, ಡೆಸ್ಫೆರಲ್ ಅಂತ ಹೇಳುವಂತಹ ಮೆಡಿಕೇಶನ್ ಇದು ಥಾಲೆಸೀಮಿಯಾ ಪೇಷಂಟ್ಸ್ ಗಳ ದೇಹದಲ್ಲಿ ಅಕ್ಯುಮುಲೇಟ್ ಆಗಿರುವಂತಹ ಎಕ್ಸೆಸ್ ಅಯನ್ ಅನ್ನು ತೆಗೆದು ಹಾಕ್ಲಿಕ್ಕೆ ಬೇಕಾಗುವಂತಹ ಒಂದು ಮೆಡಿಕೇಶನ್ ಅಥವಾ ಡ್ರಗ್ ಅಂತ ನೀವು ತಿಳ್ಕೊಬೇಕು. ಥಾಲೆಸೆಮಿಯಾ ಅಂತ ಹೇಳಿದ್ರೆ ಇದು ಅನುವಂಶೀಯವಾಗಿ ಬಂದಿರುವಂತಹ ಒಂದು ಬ್ಲಡ್ ಡಿಸಾರ್ಡರ್. ಇದು ಕೂಡ ನಿಮಗೆ ಗೊತ್ತಿರಬೇಕು. 6ನೇ ಪ್ರಶ್ನೆ, ವಿಚ್ ಕಂಟ್ರಿ ರೀಸೆಂಟ್ಲಿ ಎಲೆಕ್ಟೆಡ್ ಇಟ್ಸ್ ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್? ಯಾವ ದೇಶವು ಇತ್ತೀಚೆಗೆ ತನ್ನ ಮೊದಲ ಮಹಿಳಾ ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಈಸ್ ಸ್ವೀಡನ್. ಸೊ ಇದು ಯಾಕೆ ನಾವು ನ್ಯೂಸ್ ಅಲ್ಲಿ ಹಾಕಿದ್ದೇವೆ? ಯಾಕಂದ್ರೆ ಹಿಂದೂ ಅಲ್ಲಿ ಬಂದಿರುವಂತಹ ಮಾಹಿತಿ. ಸ್ವೀಡನ್ಸ್ ಪಾರ್ಲಿಮೆಂಟ್ elected the finance minister Magdalena Andersson as the country's first women prime minister on Wednesday. So ಆ ದೇಶದ ಹಣಕಾಸು ಸಚಿವರಾಗಿದ್ದಂತ ಮ್ಯಾಗ್ಡಲೆನಾ ಆಂಡರ್ಸನ್ ಅವರನ್ನೇ ಆ ದೇಶದ ಪ್ರಥಮ ಪ್ರಧಾನಮಂತ್ರಿಯಾಗಿ ಅವರು ಆಯ್ಕೆ ಮಾಡಿದ್ದಾರೆ. ಸೊ ದಿಸ್ ಈಸ್ ಅಬೌಟ್ ಸ್ವೀಡನ್. Another very important question is about 7ನೇ ಕ್ವೆಶ್ಚನ್ ಅಂದ್ರೆ which space agency has launched the mission to deflect an asteroid for the purpose of protecting Earth? ಯಾವ ಬಾಹ್ಯಾಕಾಶ ಸಂಸ್ಥೆಯು ಭೂಮಿಯನ್ನು ರಕ್ಷಿಸುವ ಉದ್ದೇಶದಿಂದ ಕ್ಷುದ್ರ ಗ್ರಹವನ್ನು ತಿರುಗಿಸಲು ಒಂದು ಕಾರ್ಯಾಚರಣೆಯನ್ನು ಆರಂಭಿಸಿದೆ? And here the right answer is option D, that is NASA, National Aeronautics and Space Administration. Okay, so ಇದಕ್ಕೆ ಸಂಬಂಧಿಸಿದ ಮಾಹಿತಿ ಇಲ್ಲಿದೆ. And this is also a very important question when it comes to the science and technology aspect. ಯಾಕಂದ್ರೆ ಇದರಲ್ಲಿ ಬಹಳಷ್ಟು ವಿಶೇಷತೆಗಳಿವೆ. ಮೊದಲನೇದು ಏನು ಅಂತ ಹೇಳಿದ್ರೆ ನೋಡಿ, ಇದು 25ನೇ ನವೆಂಬರ್ಗೆ ಬಂದಿರುವಂತಹ ಡೆಕಾನ್ ಹೆರಾಲ್ಡ್ ಅಲ್ಲಿ ಬಂದಿರುವಂತಹ ಮಾಹಿತಿ. ಬೇರೆ ಪತ್ರಿಕೆಗಳಲ್ಲಿ ಬಂದಿರಬಹುದು, ಬಟ್ ವಿ ಹ್ಯಾವ್ ಟೇಕನ್ ಫ್ರಮ್ ದ ಡೆಕಾನ್ ಹೆರಾಲ್ಡ್ ಸೋರ್ಸಸ್. NASA launches test mission to destroy asteroid Dimorphos, the first attempt to deflect an asteroid for the purpose of protecting the Earth. ನೋಡಿ, ಈಗ ಈ ಒಂದು ಕಾನ್ಸೆಪ್ಟ್ ಹೊಸತಾಗಿ ಆಸ್ಟ್ರಾಯ್ಡ್ ಬಗ್ಗೆ ತಿಳ್ಕೊಳ್ಳುವವರಿಗೆ ಫಸ್ಟ್ ನಾನು ಕೆಳಗಿನ ಸ್ಲೈಡ್ ಅಲ್ಲಿ ಹೋಗಿ ಆಸ್ಟ್ರಾಯ್ಡ್ ಅಂತ ಹೇಳುವಂತ ಕಾನ್ಸೆಪ್ಟ್ ಅನ್ನು ನಿಮಗೆ ಇನ್ಫಾರ್ಮೇಶನ್ ಮೂಲಕ ತಿಳಿಸಿ ಆ ನಂತರ ನಾನು ಆ ಮೇಲಿನ ಸ್ಲೈಡ್ ಗಳಿಗೆ ಹೋಗ್ತೀನಿ. ಆಸ್ಟ್ರಾಯ್ಡ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳೋದಂದ್ರೆ ಕ್ಷುದ್ರ ಗ್ರಹಗಳು. ಸೊ ನೋಡಿ, ಇದೊಂದು ಸೌರಮಂಡಲದ ಈ ಒಂದು ನಕ್ಷೆಯನ್ನು ನಾವು ನೋಡುವಾಗ ಇಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ದಾನೆ. ಇಲ್ಲಿ ನೀವು ನೋಡಬಹುದು ಇದು ಗುರು ಗ್ರಹ ಜುಪಿಟರ್, ಇಲ್ಲಿ ಮಾರ್ಸ್.
ಸೊ ಈ ಮಾರ್ಸ್ ಮತ್ತು ಜುಪಿಟರ್ನ ಮಧ್ಯದಲ್ಲಿ ಈ ಕೆಲವೆಲ್ಲ ಒಂದು ರೀತಿಯ ಈ ಡಾಟ್ 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 ಆಗಿರುವಂತ ಒಂದು ಆರ್ಬಿಟ್ ಕಾಣ್ತದೆ, ಹೌದಾ ಅಲ್ವಾ? ಇದನ್ನೇ ನಾವು ಮೇನ್ ಆಸ್ಟ್ರಾಯ್ಡ್ ಬೆಲ್ಟ್ ಅಥವಾ ಕ್ಷುದ್ರ ಗ್ರಹಗಳ ಒಂದು ಕಕ್ಷೆ ಅಂತ ಹೇಳುವಂಥದ್ದು. ಸೊ ಬೇಸಿಕಲಿ ಕ್ಷುದ್ರ ಗ್ರಹಗಳು ಅಂತ ಹೇಳಿದ್ರೆ ಗ್ರಹಗಳ ಒಂದು ರೂಪ ಅವುಗಳಿಗೆ ಇರುವುದಿಲ್ಲ, ಆದ್ರೆ ಗ್ರಹಗಳ ರೀತಿಯಲ್ಲೇ ನೋಡಿ ಈ ಸೌರಮಂಡಲವನ್ನು ಈ ತಮ್ಮದೇ ಆದ ಕಕ್ಷೆಯಲ್ಲಿ ಅದು ಸುತ್ತುತ್ತಾ ಇರ್ತದೆ. ಓಕೆ, ಕೆಲವೆಲ್ಲ ಒಂದು ರೀತಿ ಅಂದ್ರೆ ಕೆಲವು ಗ್ರಹಗಳಿಗಿಂತ ಒಂದು ಅರ್ಧವಾಸಿ ಅಂದ್ರೆ ಸ್ವಲ್ಪ ಸೈಜ್ ಅಲ್ಲಿ ದೊಡ್ಡದಾಗಿರ್ತದೆ. ಇಟ್ ವಿಲ್ ಬಿ ಕ್ವೈಟ್ ಬಿಗ್ ಇನ್ ಸೈಜ್, ಸಮ್ ವಿಲ್ ಬಿ ವೆರಿ ಸ್ಮಾಲ್. ಸೊ ಈ ರೀತಿಯಾಗಿರ್ತದೆ. ಸೊ ಈ ಪಥದಲ್ಲಿ ಸ್ಪೆಷಲಿ ಮಾರ್ಸ್ ಮತ್ತು ಜುಪಿಟರ್ನ ಆರ್ಬಿಟ್ ನ ಮಧ್ಯದಲ್ಲಿ ಈ ಒಂದು ಆಸ್ಟ್ರಾಯ್ಡ್ ನ ಹೆಚ್ಚುವರಿಯಾದಂತ ಒಂದು ಇದನ್ನು ಕಾನ್ಸಂಟ್ರೇಷನ್ ಅನ್ನು ನಾವು ಕಾಣಬಹುದು. ಸೊ ಹಾಗಾಗಿ ಅದನ್ನು ನಾವು ಮೇನ್ ಆಸ್ಟ್ರಾಯ್ಡ್ ಬೆಲ್ಟ್ ಅಥವಾ ಕ್ಷುದ್ರ ಗ್ರಹಗಳ ಒಂದು ಕಕ್ಷೆ ಅಂತ ಹೇಳ್ತೇವೆ. ಇನ್ನೊಂದಿದೆ ನೋಡಿ, ಟ್ರೋಜನ್ ಆಸ್ಟ್ರಾಯ್ಡ್ ಅಂತ ಹೇಳಿ. ಈ ಕಾನ್ಸೆಪ್ಟ್ ಕೂಡ ನೀವು ಪರೀಕ್ಷಾ ದೃಷ್ಟಿಯಲ್ಲಿ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಜುಪಿಟರ್ ಗ್ರಹದ ಒಂದು ಆರ್ಬಿಟ್ ಅಥವಾ ಕಕ್ಷೆಯಲ್ಲೇ ನೀವು ನೋಡಬಹುದು ಕೆಲವೆಲ್ಲ ಕ್ಷುದ್ರ ಗ್ರಹಗಳು ಕೂಡ ನಾವು ಕಾಣಬಹುದು. ಕ್ಯಾನ್ ಯು ಸಿ ಹಿಯರ್? ಓಕೆ, ಸೊ ಈ ಕ್ಷುದ್ರ ಗ್ರಹಗಳನ್ನು ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಟ್ರೋಜನ್ ಕ್ಷುದ್ರ ಗ್ರಹಗಳು ಅಥವಾ ಟ್ರೋಜನ್ ಆಸ್ಟ್ರಾಯ್ಡ್ಸ್ ಅಂತ ನಾವು ಹೇಳ್ತೇವೆ. ಈ ಟ್ರೋಜನ್ ಆಸ್ಟ್ರಾಯ್ಡ್ಗೆ ಸಂಬಂಧಿಸಿದಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರಗಳನ್ನು ನಮ್ಮ ಹಿಂದಿನ ಕೆಲವು ವಿಡಿಯೋಸ್ಗಳಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಸೊ ವಾಟ್ ಐ ಆಮ್ ಸಜೆಸ್ಟಿಂಗ್ ಈಸ್, ಹೊಸದಾಗಿ ನೋಡುವವರು ನಮ್ಮ ದಿನನಿತ್ಯದ ಈ ವಿಡಿಯೋಸ್ಗಳನ್ನು ಸ್ವಲ್ಪ ಮೆಲುಕು ಹಾಕಿ ತುಂಬಾ ಪ್ರಯೋಜನಕಾರಿ ವಿಷಯಗಳು ನಿಮಗೆ ಮಾಹಿತಿಗೆ ಸಿಗ್ತದೆ ಅಂತ ತಿಳಿಸ್ತಾ ಆಸ್ಟ್ರಾಯ್ಡ್ಗೆ ಸಂಬಂಧಿಸಿದ ಈ ವಿಚಾರ ನಿಮಗೆ ಸಿಂಪಲ್ ಆಗಿ ಅರ್ಥೈಸಿಕೊಂಡಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಸೊ ಇದನ್ನು ಹೀಗೆ ಇಟ್ಟು ನಾನಿಲ್ಲಿ ಡೈಮಾರ್ಫಸ್ ಅಂತ ಹೇಳುವಂತ ಆಸ್ಟ್ರಾಯ್ಡ್ ಕಡೆಗೆ ನಿಮ್ಮ ಗಮನವನ್ನು ಹರಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಾಸಾ ಲಾಂಚ್ ಮಾಡಿರುವಂತ ಈ ಡಾರ್ಟ್ ಅಂತ ಹೇಳುವಂತ ಈ ಮಿಷನ್ ಇದೆಯಲ್ಲ, ಇದು ಈ ಡೈಮಾರ್ಫಸ್ ಅಂತ ಹೇಳುವಂತ ಈ ಕ್ಷುದ್ರ ಗ್ರಹವನ್ನು ಡಿಫ್ಲೆಕ್ಟ್ ಮಾಡುವಂತ ಒಂದು ಅಟೆಂಪ್ಟ್ಗೆ ಹೋಗ್ತಾ ಇದೆ. ಡಿಫ್ಲೆಕ್ಟ್ ಅಂತ ಹೇಳಿದ್ರೆ ಅದರ ಪಥವನ್ನೇ ಬೇರೆ ಕಡೆ ಅದನ್ನು ವಾಲಿಸ್ಕೊಳ್ಳುವಂಥದ್ದು, ಅದಕ್ಕೆ ನಾವು ಡಿಫ್ಲೆಕ್ಷನ್ ಅಂತ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಈ ಈಗ ಡಾರ್ಟ್ ಬಾಹ್ಯಾಕಾಶೆಯನ್ನು ಈ ನಮ್ಮ ನಾಸಾ ಅವರು ಕ್ಯಾಲಿಫೋರ್ನಿಯಾದಿಂದ ಅದನ್ನು ಲಾಂಚ್ ಮಾಡಿದ್ದಾರೆ, ಡಾರ್ಟ್ ಸ್ಪೇಸ್ ಕ್ರಾಫ್ಟ್ ಅಂತ ಹೇಳಿಬಿಟ್ಟು. ಸೊ ಡಾರ್ಟ್ ಅಂದ್ರೆ ಏನು? ಡಬಲ್ ಆಸ್ಟ್ರಾಯ್ಡ್ ರಿಡೈರೆಕ್ಷನ್ ಟೆಸ್ಟ್ ಅಂತ ಹೇಳಿಬಿಟ್ಟು ಇದನ್ನು ಕೂಡ ಪರೀಕ್ಷೆಗಳಿಗೆ ಕೇಳುವಂತ ಚಾನ್ಸಸ್ ಇದೆ. what do you mean by DART? ಡಬಲ್ ಆಸ್ಟ್ರಾಯ್ಡ್ ರಿಡೈರೆಕ್ಷನ್ ಟೆಸ್ಟ್ ಅಂತ ಹೇಳಿಬಿಟ್ಟು. ಸೊ ಈ ಡಾರ್ಟ್ ಅನ್ನು ಕೈಗೊಂಡಿರುವಂತಹ ಈ ಒಂದು ಬಾಹ್ಯಾಕಾಶ ನೌಕೆಯನ್ನು ಕ್ಯಾಲಿಫೋರ್ನಿಯಾದಿಂದ ಇತ್ತೀಚೆಗೆ ನಾಸಾ ಲಾಂಚ್ ಮಾಡಿದೆ. ಹಾಗಿದ್ರ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ನಾಸಾ ಹಾಗೂ ವಿಶ್ವದ ಪ್ರಥಮ ಗ್ರಹ ರಕ್ಷಣೆಗೆ ಸಂಬಂಧಿಸಿದ ಒಂದು ವ್ಯವಸ್ಥೆಯಾಗಿದೆ. ಇಟ್ ಈಸ್ ನಾಸಾಸ್ ಅಂಡ್ ದ ವರ್ಲ್ಡ್ಸ್ ಫಸ್ಟ್ ಪ್ಲಾನೆಟರಿ ಡಿಫೆನ್ಸ್ ಸಿಸ್ಟಮ್. ಅಂದ್ರೆ ಒಂದು ಗ್ರಹವನ್ನು ರಕ್ಷಿಸುವ ಸಲುವಾಗಿ ಒಂದು ಕಾರ್ಯತಂತ್ರವನ್ನು ರೂಪಿಸಿರುವಂತಹ ಒಂದು ವಿಶೇಷ ರಕ್ಷಣಾ ವ್ಯವಸ್ಥೆ ಅಂತ ನಾವು ಹೇಳ್ಬೋದು ಬಾಹ್ಯಾಕಾಶದಲ್ಲಿ. ಇಟ್ ಈಸ್ ಅ ವೆರಿ ಯುನೀಕ್ ಡಿಫೆನ್ಸ್ ಸಿಸ್ಟಮ್ ಅಂತ ನಾವು ಹೇಳ್ಬೋದು. ಯಾಕೆ ಇದು ಯುನೀಕ್ ಅಂತ ಹೇಳಿದ್ರೆ ನೋಡಿ, ಆಸ್ಟ್ರಾಯ್ಡ್ಸ್ಗಳು ಅಥವಾ ಕ್ಷುದ್ರ ಗ್ರಹಗಳಿಂದ ನಮಗೆ ದಿನನಿತ್ಯ ಏನೂ ಉಪದ್ರ ಇಲ್ಲ. ಆದ್ರೆ ಕೆಲವೆಲ್ಲ ಒಂದು ಕ್ಷುದ್ರ ಗ್ರಹಗಳು ಎಷ್ಟೋ ವರ್ಷಗಳ ಹಿಂದೆ, ಉದಾಹರಣೆ ನೋಡಿ ಇಲ್ಲಿ ನಾವು ಚಿಕ್ಸುಲುಬ್ ಅಂತ ಹೇಳಿ ಒಂದು ಕ್ಷುದ್ರ ಗ್ರಹದ ಬಗ್ಗೆ ಉಲ್ಲೇಖ ಮಾಡಿದ್ದೇವೆ. ಕ್ಯಾನ್ ಯು ಸಿ ಹಿಯರ್? ಸೊ ಈ ಚಿಕ್ಸುಲುಬ್ ಅಂತ ಹೇಳುವಂತಹ ಕ್ಷುದ್ರ ಗ್ರಹ ಇದೆಯಲ್ಲ, ನಮ್ಮ ಭೂಮಿಯನ್ನು ಸರಿಸುಮಾರು 66 ಮಿಲಿಯನ್ ವರ್ಷಗಳ ಹಿಂದೆ, ಅಂದ್ರೆ ಸರಿಸುಮಾರು 6.6 crore years ago ಇದು ಬಂದು ಅಪ್ಪಳಿಸಿದೆ. ಹಾಗೂ ಇದು ಅಪ್ಪಳಿಸಿ ಇದರಿಂದಾಗಿ ಭೂಮಿಯಲ್ಲಿ ಇದ್ದಂತ ಹಿಂದೆ ಡೈನೋಸಾರ್ಸ್ ಬಗ್ಗೆ ಎಲ್ಲ ನೀವು ಕೇಳಿರ್ಬಹುದು, ಹೌದಾ ಅಲ್ವಾ? ಸೊ ಡೈನೋಸಾರ್ಸ್ಗಳು ಇವತ್ತು ನಾಶ ಅಥವಾ ನಶಿಸಿ ಹೋಗ್ಲಿಕ್ಕೆ ಈ ಒಂದು ಚಿಕ್ಸುಲುಬ್ ಅಂತ ಹೇಳುವಂತ ಕ್ಷುದ್ರ ಗ್ರಹ ಭೂಮಿಯ ಮೇಲೆ ಅಪ್ಪಳಿಸಿದಂತ ಕಾರಣದಿಂದಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಸಂಶೋಧನೆಗಳು ಕೂಡ ಹೇಳ್ತಾ ಇವೆ. ಅದಕ್ಕೋಸ್ಕರ ಯಾವುದೋ ಮುಂದೆ ಬರುವಂತಹ ಈ ಕ್ಷುದ್ರ ಗ್ರಹಗಳು ಭೂಮಿಗೆ ಅಪ್ಪಳಿಸುವುದಕ್ಕಿಂತ ಮುಂಚೆ ಅದರ ಪಥವನ್ನೇ ಬಳಸಿದ್ರೆ ಹೇಗಾಗ್ಬೋದು ಅಂತ ಹೇಳಿಬಿಟ್ಟು ಯೋಚಿಸಿ ನಾಸಾ ಈ ಡಾರ್ಟ್ ಅಂತ ಹೇಳುವಂತಹ ಸ್ಪೇಸ್ ಕ್ರಾಫ್ಟ್ ನ ಮೂಲಕ ಈ ಡೈಮಾರ್ಫೋಸ್ ಅಂತ ಹೇಳುವಂತ ಈ ಕ್ಷುದ್ರ ಗ್ರಹಕ್ಕೆ ಒಂದು ನೋಟ ಹಾಕಿದೆ. ನೋಟ ಅಂತ ಹೇಳಿದ್ರೆ ಒಂದು ಟಾರ್ಗೆಟ್ ಮಾಡಿದೆ. ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಈ ಡೈಮಾರ್ಫೋಸ್ ಇದೆಯಲ್ಲ, ಅದು ತುಂಬಾನೇ ನಮ್ಮ ಭೂಮಿಗೆ ಹಾನಿ ಮಾಡುವಂತ ಕ್ಷುದ್ರ ಗ್ರಹ ಅಲ್ಲ. ಆದ್ರೆ ಇದನ್ನೊಂಥರ ಎಕ್ಸ್ಪೆರಿಮೆಂಟಲ್ ರೀತಿಯಲ್ಲಿ ನಾಸಾ ತೆಗೆದುಕೊಂಡಿದೆ. ಸೊ ಇಲ್ಲಿ ಚಿತ್ರದಲ್ಲಿ ಕಾಣಬಹುದು. ಸೊ ಅಂದ್ರೆ ಈ ಡೈಮಾರ್ಫಸ್ ಅದು ಏನು ಭೂಮಿಗೆ ಬಂದು ಅಪ್ಪಳಿಸುವ ಹಾಗಿಲ್ಲ, ಯಾಕಂದ್ರೆ ಅದೊಂದು ಸಣ್ಣ ಕ್ಷುದ್ರ ಗ್ರಹ. ಸೊ ಇಂಥ ಒಂದು ಸಣ್ಣ ಕ್ಷುದ್ರ ಗ್ರಹವನ್ನು ಈಗ ಸದ್ಯಕ್ಕೆ ಎಕ್ಸ್ಪೆರಿಮೆಂಟ್ ಬೇಸಿಸ್ ಮೂಲಕ ಈ ಡಾರ್ಟ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದರ ಪಥವನ್ನೇ ಬದಲಾಯಿಸಿ ಅದನ್ನು ಬೇರೆ ರೀತಿಯಾಗಿ ಅದು ಸಂಚರಿಸುವ ರೀತಿಯಲ್ಲಿ ಅದರ ಆರ್ಬಿಟ್ ಅನ್ನು ಬದಲಾಯಿಸುವಂಥದ್ದು. ಸೊ ಆ ಒಂದು ಟೆಕ್ನಾಲಜಿಯನ್ನು ಬಾಹ್ಯಾಕಾಶದಲ್ಲಿ ಈ ನಮ್ಮ ನಾಸಾ ಅವರು ಮಾಡುವಂತ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ರಿಯಲಿ
ಅಪ್ರಿಷಿಯೇಟಬಲ್. ಸೊ ಇಷ್ಟು ಹೇಳ್ತಾ, ಸೊ ಇದರಲ್ಲಿ ಬಹಳಷ್ಟು ವಿಚಾರಗಳಿದೆ. ಡಾರ್ಟ್ ಬಗ್ಗೆ ನಿಮಗೆ ಎಕ್ಸ್ಟೆನ್ಷನ್ ಅನ್ನು ಕೇಳಬಹುದು. ಡಾರ್ಟ್ ಅಂದ್ರೆ ಏನು, ಡಾರ್ಟ್ ಅನ್ನು ಯಾರು ಪ್ರಾಯೋಜಿಸ್ತಾ ಇದ್ದಾರೆ ಅಂತ ಕೇಳಬಹುದು. ದಟ್ ಈಸ್ ನಾಸಾ. ಸೊ ಇವರು ಡಾರ್ಟ್ ಅಂತ ಹೇಳುವಂತ ಈ ಬಾಹ್ಯಾಕಾಶದ ಈ ವ್ಯವಸ್ಥೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ರೆ ಇಟ್ ಇಸ್ ರಿಲೇಟೆಡ್ ಟು ಪ್ಲಾನೆಟರಿ ಡಿಫೆನ್ಸ್ ಸಿಸ್ಟಮ್. ಪ್ಲೀಸ್ ರಿಮೆಂಬರ್. ಹಾಗಿದು ಟಾರ್ಗೆಟ್ ಮಾಡುವಂತ ಕ್ಷುದ್ರ ಗ್ರಹದ ಹೆಸರೇನು ಹೇಳಿ, ಡೈಮಾರ್ಫಸ್. ಇಷ್ಟು ವಿಚಾರಗಳು ಈ ಸ್ಲೈಡ್ ನಲ್ಲಿದೆ, ಇನ್ಫಾರ್ಮೇಶನ್ ಅಲ್ಲಿ ಇದೆ. ಕೈಂಡ್ಲಿ ನೋಟ್ ಇಟ್ ಡೌನ್. ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯೋರ್ ಎಕ್ಸಾಮಿನೇಷನ್ಸ್. ಓಕೆ, 8ನೇ ಪ್ರಶ್ನೆ. The Ministry of Ayush has decided to re-examine the matter relating to the use of Withania somniferal leaves in Ayurveda, Siddha and Unani drugs. What is the common name of Withania somniferal? ಆಯುಷ್ ಸಚಿವಾಲಯವು ಆಯುರ್ವೇದ, ಸಿದ್ಧ ಮತ್ತು ಯುನಾನಿ ಔಷಧಿಗಳಲ್ಲಿ ವಿಥಾನಿಯಾ ಸಾಮ್ನಿಫರಲ್ ಎಲೆಗಳ ಬಳಕೆಗೆ ಸಂಬಂಧಿಸಿದ ವಿಷಯವನ್ನು ಮರುಪರಿಶೀಲಿಸಲು ನಿರ್ಧರಿಸಿದೆ. ವಿಥಾನಿಯಾ ಸಾಮ್ನಿಫೆರಲ್ನ ಸಾಮಾನ್ಯ ಹೆಸರೇನು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಅಶ್ವಗಂಧ. ಸೊ ಅಶ್ವಗಂಧ ಅಂತ ಹೇಳಿದ್ರೆ ಇದನ್ನು ಕಿಂಗ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ಸ್ ಅಂತ ಹೇಳ್ತಾರೆ. ಯಾಕಂದ್ರೆ ಹೆಚ್ಚು ಕಡಿಮೆ ಹೆಚ್ಚಿನ ಬ್ಲಡ್ ಪ್ರೆಷರ್, ನರ್ವ್ ಟಾನಿಕ್, ಹೆಚ್ಚಿನ ಮೆಡಿಸಿನ್ಸ್ ಗಳಲ್ಲಿ ಆಯುರ್ವೇದದಲ್ಲಿ ಅಶ್ವಗಂಧದ ಒಂದು ಇಂಗ್ರೀಡಿಯಂಟ್ ಇದ್ದೇ ಇರ್ತದೆ. ಸೊ ಹಾಗಾಗಿ ಅಶ್ವಗಂಧ ಆಫ್ ಕೋರ್ಸ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಇನ್ ಆಯುರ್ವೇದ. ಸೊ ಇದನ್ನ ನಾವು ಯಾಕೆ ಪ್ರಶ್ನೆಯಲ್ಲಿ ಹಾಕಿದ್ದೇವೆ ಅಂತ ಹೇಳಿದ್ರೆ, ವಿಥಾನಿಯಾ ಸಾಮ್ನಿಫೆರಾ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಅಶ್ವಗಂಧ, ಆಸ್ ಐ ಟೋಲ್ಡ್ ಯು ಅರ್ಲಿಯರ್. ಸೊ ಇದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಿನಿಸ್ಟ್ರಿ ಆಫ್ ಆಯುಷ್ ಇದೆಯಲ್ಲ, ಇಟ್ ಈಸ್ ಡಿಸೈಡೆಡ್ ಟು ರೀಎಕ್ಸಾಮಿನ್ ದ ಮ್ಯಾಟರ್ ರಿಲೇಟಿಂಗ್ ಟು ದ ಯೂಸ್ ಆಫ್ ಅಶ್ವಗಂಧ ಲೀವ್ಸ್ ಇನ್ ಆಯುರ್ವೇದ, ಸಿದ್ಧ ಅಂಡ್ ಯುನಾನಿ ಡ್ರಗ್ಸ್ ಬೈ ಕಾನ್ಸ್ಟಿಟ್ಯೂಟಿಂಗ್ ಅನ್ ಎಕ್ಸ್ಪರ್ಟ್ ಗ್ರೂಪ್ ಟು ದಿಸ್ ಎಂಡ್. ಸೊ ಅಶ್ವಗಂಧವನ್ನು ಆಯುರ್ವೇದ, ಸಿದ್ಧ ಮತ್ತು ಯುನಾನಿ ಡ್ರಗ್ಸ್ ಅಲ್ಲಿ ಬಳಸುವ ನಿಟ್ಟಿನಲ್ಲಿ ಈ ಅಶ್ವಗಂಧದ ಸಾಧಕ ಬಾಧಕಗಳಿಗೆ ಸಂಬಂಧಿಸಿದಾಗಿ ಒಂದು ಎಕ್ಸ್ಪರ್ಟ್ ಗ್ರೂಪ್ ಅನ್ನು ಮಿನಿಸ್ಟ್ರಿ ಆಫ್ ಆಯುಷ್ ರಚಿಸಿದೆ ಟು ರೀಎಕ್ಸಾಮಿನ್ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋದಲ್ಲಿ ಬಂದಿರುವಂತಹ ಮಾಹಿತಿ. ಸೊ ನಮ್ಮ ಉದ್ದೇಶ ಇಷ್ಟೇ, ವಿಥಾನಿಯಾ ಸಾಮ್ನಿಫೆರಾ ಅಂದ್ರೆ ಏನಂತ ನಿಮಗೆ ಗೊತ್ತಿರಬೇಕು. ಯು ಶುಡ್ ನೋ ಇಟ್ ಈಸ್ ನಥಿಂಗ್ ಬಟ್ ಅಶ್ವಗಂಧ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಅ ಕಿಂಗ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ಸ್, ಹರ್ಬ್ಸ್ ಅಂತ ಹೇಳಿಬಿಟ್ಟು. ಓಕೆ, ಸೊ ಇದಿತ್ತು ಇವತ್ತಿನ ಪ್ರಶ್ನೆಗಳು. 25 ನವೆಂಬರ್ಗೆ ಸಂಬಂಧಿಸಿದ ಇವತ್ತಿನ ವಿಡಿಯೋಗೆ ಸಂಬಂಧಿಸಿದ ಪ್ರಶ್ನೆಗಳು. ಭಾರತ ಸರ್ಕಾರವು ಯಾವ ವರ್ಷದಲ್ಲಿ ಉದ್ದೇಶಿತ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಆರಂಭಿಸಿತು? ವಿಚ್ ಇಯರ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಲಾಂಚ್ ದ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್? 2ನೇ ಪ್ರಶ್ನೆ. ವಿಚ್ ಪ್ಯಾರಾಮಿಲಿಟರಿ ಫೋರ್ಸ್ ಗಾರ್ಡ್ಸ್ ದ ಇಂಡೋ-ನೇಪಾಲ್ ಅಂಡ್ ಇಂಡೋ-ಭೂಟಾನ್ ಬಾರ್ಡರ್ಸ್? And the third question. On 25th November, the Union Cabinet approved which phase of PMGKAY for a period of another 4 months, that is from December 2021 till March 2022. ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ ಅನ್ನು ನಾವು ಎಂಡ್ ಮಾಡ್ತೇವೆ. ಹೋಪ್ ಸೊ ಈ ನಮ್ಮ ಪ್ರಯತ್ನ ನಿಮಗೆಲ್ಲ ಉತ್ತಮ ರೀತಿಯಲ್ಲಿ ತಲುಪ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ. ಹಾಗೆಯೇ ಹೆಚ್ಚು ಮಂದಿ ನೋಡುವಂತಾಗ್ಲೂ ನಿಮ್ಮ ಫ್ರೆಂಡ್ಸ್ಗಳಿಗೆ, ಇದರ ಆಸ್ಪಿರೆಂಟ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹೊಸತಾಗಿ ಯಾರಾದರೂ ನೋಡ್ತಾ ಇದ್ರೆ ಖಂಡಿತ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ನಾವಿಲ್ಲೇ ಎಂಡ್ ಮಾಡ್ತೇವೆ. ಥ್ಯಾಂಕ್ ಯು. ಸ್ಟೇ ಸೇಫ್ ಅಂಡ್ ಟೇಕ್ ಕೇರ್.